ಅಲ್ಲಿಂದ 132ನೇ ಶ್ಲೋಕದ 4ನೇ ಭಾಗ ಅಥವಾ ಅಂತ ಶುರುವಾಗ್ತಾ ಇದೆ ಮುಂದಿನ ಭಾಗದ ವ್ಯಾಖ್ಯಾನ. ಅಥವಾ ಯಥಾಹಿ ಅಧಿಕ ವಯಸ್ಸಃ ಮಹಾಂತಃ, ಹೆಚ್ಚು ವಯಸ್ಸಾದರೆ ಅವರು ಮಹಾತ್ಮರು ಅಂತ. ತಥಾ ನ್ಯೂನ ವಯಸ್ಸಃ ಯುವಾನಃ ಅಂದ್ರೆ ಅವ್ರಿಗಿಂತ ಹೆಚ್ಚು ವಯಸ್ಸಾದವ್ರಿಗಿಂತ ಸ್ವಲ್ಪ ಕಡಿಮೆ ಇದ್ರೆ ಅವರನ್ನ ಯುವಕರು ಎಂಬುದ ಕರೀತಕ್ಕಂಥದ್ದು. ತಥೋಪಿ ನ್ಯೂನ ವಯಸ್ಸಃ ವಟವಃ, ಅದಕ್ಕಿಂತ ಇನ್ನು ಕಡಿಮೆ ಇದ್ರೆ ವಟುಗಳು. ತಥೋಪಿ ನ್ಯೂನ ವಯಸ್ಸು ಶಿಶವಃ, ಅದಕ್ಕಿಂತ ಇನ್ನು ಕಡಿಮೆ ವಯಸ್ಸಾಗಿದ್ರೆ ಶಿಶುಗಳು ಅಂತ ಅರ್ಥ. ತತ್ತ ಸರ್ವತೋಪಿ ನ್ಯೂನ ಗುಣಾಃ ಶಿಶವಃ, ಎಲ್ಲರಿಗಿಂತ ತುಂಬಾ ಕಡಿಮೆ ಇದ್ದವರು ಯಾರು? ಶಿಶುಗಳು. ತತ್ರ ಸರ್ವತೋಪಿ ಅಧಿಕ ಗುಣಾಃ, ಅದಕ್ಕಿಂತಲೂ ಹೆಚ್ಚೆಚ್ಚು ಗುಣ ಇದ್ದವರು ತ್ರಯಃ ದೇವಾಃ, ಅಂದ್ರೆ ವಟು ಯುವ ಮಹತ್ ಎಂಬುದಾಗಿ. ತ್ರಯಃ ದೇವಾಃ ಯದಾ ಪ್ರಥಮತ್ವೇನ ವಿವಕ್ಷಿತಾಃ, ಯಾವಾಗ ಅವರನ್ನ ಮೊದಲು ಮಹಾತ್ಮರ ಮೊದಲು, ಯುವಕರ ನಂತರ, ವಟುಗಳ ನಂತರ, ಕೊನೆಯದು ಶಿಶುಗಳು. ತದಾ ತತ್ರಿಕವತು ಅಧಿಕ ಗುಣತ್ವಾಭಾವೇನ ಅಸ್ಮದಾದಿವತು ಅಲ್ಪಗುಣತ್ವಸ್ಯ ಅಭಾವೇನ ಮಧ್ಯಮ ಗುಣತ್ವಾದಿ ಇಂದ್ರಾದಿ ಯುವತ್ವೇನ ವಿವಕ್ಷಿತಾಃ. ಅದರಲ್ಲಿ ಯುವಕರು ಅಂದ್ರೆ ಯಾರು ಅಂದ್ರೆ ಇಂದ್ರಾದಿ ದೇವತೆಗಳು. ಅಂದ್ರೆ ಇಂದ್ರಾದಿಗಳಿಗಿಂತಲೂ ಇನ್ನೂ ಚಿಕ್ಕವರು ಸ್ಕಂದಾದಿಗಳು. ಅದಕ್ಕಿಂತ ಇಂದ್ರಾದಿಗಳು ದೊಡ್ಡವರು ಅಂದ್ರೆ ಯಾರು? ರುದ್ರ. ರುದ್ರನಿಗಿಂತ ದೊಡ್ಡವನು ಅಂದ್ರೆ ಭಗವಂತ. ಹಾಗಾಗಿ ಆ ಇಂದ್ರಾದಿಗಳು ಯಾವತ್ತೂ ಕೂಡ ಏನಾಗ್ತಾರೆ? ಯುವಕರು ಅಂತ ಅರ್ಥ. ಯದಾತು ತ್ರಿಷ್ವಪಿ ಅಧಿಕ ಗುಣತೆಯ ವಿಷ್ಣುರೇವ ಮಹತ್ವೇನ ವಿವಕ್ಷಿತ. ಇನ್ನು ನಾವು ಶಿಶುಗಳು, ಸ್ಕಂದಾದಿಗಳು, ಯುವಕರು, ಇಂದ್ರಾದಿಗಳು, ವಟುಗಳು ಅಂದ್ರೆ ಇಂದ್ರಾದಿಗಳು ಅಥವಾ ಈ ವಟುಗಳು ಅಂದ್ರೆ ಈ ಸ್ಕಂದಾದಿಗಳು. ಅದಕ್ಕಿಂತ ಕೆಳಗೆ ಬರತಕ್ಕಂತಹ ಇನ್ನು ಕೆಳಗಿನ ಕಕ್ಷ ದೇವತೆಗಳಿಗೆ ಶಿಶುಗಳು ಅಂತ ಕರೆದು, ಇಂದ್ರಾದಿಗಳನ್ನು ವಟುಗಳು ಅಂತ ಕರೆದ್ರೆ ಇಂದ್ರ, ರುದ್ರ, ಬ್ರಹ್ಮ ಎಲ್ಲರೂ ಕೂಡ ಎಲ್ಲರಿಗಿಂತ ಮೇಲಿರ್ತಕ್ಕಂಥ ಭಗವಂತ ಲಕ್ಷ್ಮೀನಾರಾಯಣ ದೇವರು ಅವರು ಮಹತ್ವರು. ಯದಾತು ತ್ರಿಷ್ವಪಿ ಅಧಿಕ ಗುಣತೆಯ ವಿಷ್ಣುರೇವ ಮಹತ್ವೇನ ವಿವಕ್ಷಿತ, ಎಲ್ಲರಿಗಿಂತಲೂ ಕೂಡ ಅಧಿಕ ಗುಣಯುಕ್ತನಾದವನು ಭಗವಂತ, ಅವನೇ ಮಹಾತ್ಮ. ತದಾ ತದ್ವತ್ ಅಧಿಕ ಗುಣತ್ವಾಭಾವೇನ, ಭಗವಂತನಂತ ಅಧಿಕ ಗುಣ ಇನ್ಯಾರಲ್ಲೂ ಇಲ್ಲ. ಅಧಿಕ ಗುಣತ್ವಾಭಾವೇನ ಅಸ್ಮದಾದಿವತು ಅಲ್ಪಗುಣತ್ವಸ್ಯ ಅಭಾವೇನ, ಇನ್ನು ಭಗವಂತನಂತೆ ಅಧಿಕ ಗುಣ ಇಲ್ಲ ಅಂದ್ರೆ ನಮ್ಮಂತೆ ಅಲ್ಪಗುಣ ಇದೆ ಅಂತಲ್ಲ. ಅಸ್ಮದಾದಿವತು ಅಲ್ಪಗುಣತ್ವಸ್ಯ ಅಭಾವ, ನಮ್ಮಂತೆ ಅಲ್ಪಗುಣನೂ ಇಲ್ಲ ಅಂದ್ರೆ ಹೆಚ್ಚು ಗುಣ ಇದ್ದಾವೆ. ಹೆಚ್ಚು ಅಂತ ಕೂಡಲೇ ದೇವರಷ್ಟು ಪೂರ್ತಿ ಗುಣವೂ ಅಲ್ಲ, ಭಗವಂತನಷ್ಟು ಪೂರ್ತಿ ಗುಣವೂ ಅಧಿಕ ಅಲ್ಪಗುಣತ್ವಸ್ಯ ಅಭಾವೇನ ಮಧ್ಯಮ ಗುಣತ್ವ ಅಥವಾ ಮಧ್ಯಮ ಗುಣಗಳು ಇರೋದ್ರಿಂದಾಗಿ ಬ್ರಹ್ಮಾದಯ, ಬ್ರಹ್ಮ, ರುದ್ರ ಇವರೆಲ್ಲರೂ ಕೂಡ ಯುವತ್ವೇನ ವಿವಕ್ಷಿತ, ಇವರೆಲ್ಲರೂ ಕೂಡ ಯುವಕರು ಅಂತ. ತಥೋಪಿ ನ್ಯೂನಗಣತ್ವೇನ, ಅಂದ್ರೆ ಬ್ರಹ್ಮಾದಿಗಳಿಗಿಂತಲೂ ಕೂಡ ಇನ್ನೂ ಕಡಿಮೆ ಗುಣ, ನ್ಯೂನಗುಣತ್ವೇನ. ಮತ್ತು ಅಸ್ಮದಾದಿಭ್ಯ ಅಲ್ಪಗುಣೇಭ್ಯ ಅಧಿಕ ಗುಣತ್ವೇನ, ಅಲ್ಪಗುಣಯುಕ್ತರಾದಂಥ ನಮಗಿಂತಲೂ ಕೂಡ ಮಿಗಿಲಾದವರು ಯಾರು? ಇಂದ್ರಾದಯ ಏವ ಅಶನಿತ್ವ ಅಪರಪರ್ಯಾಯ ವಟುತ್ವೇನ ವಿವಕ್ಷಿತಾ. ಅಂದ್ರೆ ಅಶನಿ ಅಂತ ಕರೀತಾರೆ. ವಟು ಶಬ್ದಕ್ಕೆ ಅಶನಿ ಎಂಬುದಾಗಿ ಕರೀತಕ್ಕಂಥದ್ದು. ಹಾಗಾಗಿ ಅಶನಿತ್ವ ಅಪರಪರ್ಯಾಯ, ಅಶನಿತ್ವ ಅಪರಿಪರ್ಯಾಯ ವಟು ಶಬ್ದದಿಂದಾಗಿ ಅವರನ್ನ ಕರೀತಕ್ಕಂಥದ್ದು. ಅಶನಿತ್ವ ಅಪರಪರ್ಯಾಯ ವಟುತ್ವೇನ ಅವರು ವಿವಕ್ಷಿತರಾಗಿದ್ದಾರೆ. ಯಾರು? ಇಂದ್ರಾದಿ ದೇವತೆಗಳು. ಯದಾತು ದ್ವಯೋರಪಿ ಮಧ್ಯೆ ಬ್ರಹ್ಮಣಃ ಅಧಿಕ ಗುಣತ್ವಂ ವಿವಕ್ಷಿತಂ ತದಾ ವಿಷ್ಣುವತು ಅಧಿಕ ಗುಣತ್ವಾಭಾವೇನ ಅಸ್ಮದಾದಿವತು ಅಲ್ಪಗುಣತ್ವಾಭಾವೇನ ಚ ಮಧ್ಯಮ ಗುಣತ್ವಾತು ಬ್ರಹ್ಮ ಇವತ್ವೇನ ವಿವಕ್ಷಿತಃ. ವಿಷ್ಣು ಪೂರ್ತಿ ಜಾಸ್ತಿ ಗುಣ, ಮಹಾನ್. ಇಂದ್ರಾದಿಗಳು ಬ್ರಹ್ಮಾದಿಗಳಿಗಿಂತಲೂ ಕೂಡ ಕಡಿಮೆ ಗುಣ, ಹಾಗಾಗಿ ಅವರು ವಟುಗಳು. ಬ್ರಹ್ಮದೇವರು ಏನಾಗ್ತಾರೆ? ಮಧ್ಯಮ ಗುಣಯುಕ್ತರಾದವರಾಗಿ ಅವರು ಯುವಕರು. ಶಿಶು ಪೂರ್ತಿ ಕೊನೆ, ವಟು ಸ್ವಲ್ಪ ಜಾಸ್ತಿ, ಯುವಕ ಸ್ವಲ್ಪ ಜಾಸ್ತಿ, ಮಹತ್ವ ಇನ್ನೂ ಜಾಸ್ತಿ. ಹಾಗಾಗಿ ವಿಷ್ಣುವಿನಿಗಿಂತ ಕಡಿಮೆ, ಇಂದ್ರಾದಿಗಳಿಗಿಂತಲೂ ಜಾಸ್ತಿ ಆದಂದಾಗಿ ಯುವ ಅಂದ್ರೆ ಯಾರು? ಅದು ಬ್ರಹ್ಮದೇವರು. ಬ್ರಹ್ಮ ಏವ ಯುವತ್ವೇನ ವಿವಕ್ಷಿತ. ತಥೋಪಿ ನ್ಯೂನ ಗುಣತ್ವೇನ, ಬ್ರಹ್ಮನಿಗಿಂತಲೂ ಕೂಡ ಕಡಿಮೆ ಗುಣ ಇದ್ದದ್ದರಿಂದಾಗಿ ಅಸ್ಮದಾದಿಭ್ಯ ಅಲ್ಪಗುಣೇಭ್ಯ ಅಧಿಕ ಗುಣತ್ವೇನ ರುದ್ರ ಯೋಟತ್ವೇನ ವಿವಕ್ಷಿತ. ಇನ್ನು ಭಗವಂತನನ್ನ ಬಿಟ್ಟು ನಾವು ಲೆಕ್ಕ ಹಾಕೋದಾದ್ರೆ ಬ್ರಹ್ಮದೇವರಲ್ಲಿ ಭಗವಂತ ಮಹಾನ್, ಭಗವಂತನಿಗಿಂತ ಕಡಿಮೆ ಅಂದ್ರೆ ಬ್ರಹ್ಮ, ಅವನು ಯುವಕ. ಬ್ರಹ್ಮನಿಗಿಂತಲೂ ಕಡಿಮೆ ಗುಣ ಯಾರು? ರುದ್ರದೇವರು. ಹಾಗಾಗಿ ಅವರು ವಟು ಎಂಬುದಾಗಿ. ಅಧಿಕ ಗುಣತ್ವೇನ ರುದ್ರ ಏವ ವಟುತ್ವೇನ ವಿವಕ್ಷಿತಃ.
ತಥೋಪಿ ನ್ಯೂನಗಣತ್ವೇನ ರುದ್ರನಿಗಿಂತಲೂ ಇನ್ನೂ ಕಡಿಮೆ ಗುಣ ಯಾರು? ನಮಗಿಂತ ಜಾಸ್ತಿ ರುದ್ರನಿಗಿಂತಲೂ ಕಡಿಮೆ ಗುಣ ಇರತಕ್ಕಂತಹ ಅಸ್ಮದಾದಿಭ್ಯ ಅಲ್ಪಗುಣೇಭ್ಯ ಅಧಿಕ ಗುಣತ್ವೇನ ಅಲ್ಪಗುಣಯುಕ್ತರಾದ ನಮಗಿಂತ ಜಾಸ್ತಿ ರುದ್ರನ ಗುಣಗಿಂತಲೂ ಕೂಡ ಕಡಿಮೆ ಇರತಕ್ಕಂಥ ಇಂದ್ರಾದಿ ದೇವತೆಗಳು ಅವರೇ ಶಿಶು ಎಂಬುದಾಗಿ. ಅಲ್ಲಿಗೆ ಇಂದ್ರಾದಿ ದೇವತೆಗಳು ಶಿಶುಗಳು, ರುದ್ರದೇವರು ಒಟುಗಳು, ಬ್ರಹ್ಮದೇವರು ಯುವಕರು, ಭಗವಂತ ಮಹಾನ್ ಎಂಬುದಾಗಿ ಮಹತ್ವ. ತಥಾಚ ಮಹದ್ಭ್ಯ ನಾರಾಯಣ ಬ್ರಹ್ಮರುದ್ರೇಭ್ಯೋ ದೇವೇಭ್ಯೋ ನಮೋಸ್ತು. ಹಾಗಾಗಿ ಮಹಾತ್ಮರಾದಂಥ ಬ್ರಹ್ಮ ರುದ್ರ ಭಗವಂತ ಬ್ರಹ್ಮರುದ್ರ ಎಲ್ಲರಿಗೂ ನಮಸ್ಕಾರ. ನ ಕೇವಲ ಮಹದ್ಭ್ಯ ಇವ ಬರೀ ಮಹಾತ್ಮರಾದಂಥ ತ್ರಿಮೂರ್ತಿಗಳಿಗೆ ಮಾತ್ರ ಅಲ್ಲ, ಕಿನ್ನಾಮ ಮಹತ್ ಶಿಶುಪರ್ಯಂತಂ ಇತ್ಯಾಶಯನಾಹ ಗ್ರಂಥಕೃತು. ಹಾಗೆ ಮಹಾತ್ಮರಾದ ತ್ರಿಮೂರ್ತಿಗಳಿಂದ ಆರಂಭಿಸಿಕೊಂಡು ಶಿಶುಪರ್ಯಂತರವಾಗಿ ಬರತಕ್ಕಂಥ ಎಲ್ಲಾ ದೇವತೆಗಳಿಗೂ ನಮಸ್ಕಾರ. ಅಥವಾ ದೇವತೆಗಳೆಲ್ಲರನ್ನು ಕೂಡ ಮಹಾತ್ಮರು ಅಂತ ಇಟ್ಟುಕೊಂಡ್ರೆ ಅದಕ್ಕಿಂತ ಕೆಳಗೆ ಬರತಕ್ಕಂಥ ಋಷಿಗಳು, ಗಂಧರ್ವರು, ಸಿದ್ಧರು, ಚಾರಣರು, ಮನುಷ್ಯರ ಮಕ್ಕಳು ಎಲ್ಲರಿಗೂ ನಮಸ್ಕಾರ. ಅನೇನ ದೇವಾನಾಂ ಚಾತುರ್ವಿಧ್ಯಂ ವಿಶದೀಕೃತಂ ಭವತಿ. ದೇವತೆಗಳಲ್ಲೂ ಕೂಡ ಮುಖ್ಯವಾಗಿ 4 ಹಂತ. ಭಗವಂತ ಪೂರ್ತಿ ಎಲ್ಲರಿಗಿಂತ ಉತ್ತಮ ಸರ್ವೋತ್ತಮ, ಅದರ ಕೆಳಗಡೆ ಸೃಷ್ಟಿಕರ್ತನಾದಂಥ ಬ್ರಹ್ಮ, ಅದರ ಕೆಳಗಡೆ ರುದ್ರದೇವರು, ಅದರ ಕೆಳಗಡೆ ಇನ್ನುಳಿದೆಲ್ಲ ದೇವತೆಗಳು ಎಂಬುದಾಗಿ 4 ರೀತಿಯಾದ ದೇವತೆಗಳನ್ನು ಗುಂಪು ಮಾಡಬಹುದು ಅಂತ ತೋರಿಸ್ಕೊಟ್ಟಂಗಾಯ್ತು. ತಥೋಕ್ತೌ ಏವ ಮಧ್ಯಸ್ಥಿತಿ ಪ್ರಕಾರ ಪರಿಚಿಂತನ ಅವಸರಾತು. ಹಾಗೆ ಹೇಳಿದಾಗ 4 ಹೇಳಿದಾಗ ಮಧ್ಯದ ಒಂದು ಸ್ಥಿತಿಯಲ್ಲಿ ಯಾರು ಬರ್ತಾರೆ ಅನ್ನೋದನ್ನ ನಾವು ಆಲೋಚನೆ ಮಾಡ್ಲಿಕ್ಕಾಗತ್ತೆ. ತಥಾ ಯುವಭ್ಯ ಇಂದ್ರಾದಿಭ್ಯ ನಮೋಸ್ತು. ಯುವಕರಾಗಿರ್ತಕ್ಕಂಥ ಇಂದ್ರಾದಿ ದೇವತೆಗಳಿಗೆ ನಮಸ್ಕಾರ. ಅತ್ರಾಪಿ ಸಮೀಚೀನತಾಂ ಪ್ರಸಿದ್ಧ ರೂಪಾಂ ಯುವತ್ವೇ ದರ್ಶಯತಿ. ಅಂದ್ರೆ ಸಮೀಚೀನತಾಂ ಪ್ರಸಿದ್ಧ ರೂಪಂ, ಅವರು ಯಾಕೆ ಯುವಕರು ಅಂತ ಕರಿಬೇಕು ಅಂತ ಹೇಳಿದ್ರೆ ವಟುಗಳಿಗಿಂತ ಜಾಸ್ತಿ ಮತ್ತು ಮಹಾತ್ಮರಿಗಿಂತ ಕಡಿಮೆ. ಹಾಗಾಗಿ ಅಂತಹ ಮಹಾತ್ಮರಿಗಿಂತ ಕಡಿಮೆ, ವಟುಗಳಿಗಿಂತ ಎತ್ತರದಲ್ಲಿರೋದ್ರಿಂದಾಗಿ ಯುವಕರು ಅಂತ ಕರೆಯುವಂಥದ್ದು ಸರಿಯಾಗಿದೆ. ತಥಾಚ ಉಕ್ತಂ ಸುಮಂಗಲ ಕಷ್ಟನ ಕಾಂಕ್ಷತೆ ಹಿ ಮಾಂ. ಲಕ್ಷ್ಮೀದೇವಿಯ ಸ್ವಯಂವರದ ಸಂದರ್ಭದಲ್ಲಿ ಸುಮಂಗಲ ಕಷ್ಟನ ಕಾಂಕ್ಷತೆ ಹಿ ಮಾಂ ಎಂಬುದಾಗಿ ಲಕ್ಷ್ಮೀದೇವಿ ಹೇಳ್ತಕ್ಕಂಥದ್ದು, ನಾನು ಯಾರನ್ನ ಮದುವೆ ಆಗ್ಬೇಕು, ಈ ಹಾರವನ್ನ ಯಾರ ಕುತ್ತಿಗೆಗೆ ಹಾಕಬೇಕು ಅಂದ್ರೆ ಯಾವುದೇ ತರ ದೋಷ ಲೇಷಗಳು ಇಲ್ಲದೆ ಇರತಕ್ಕಂತಹ ಒಬ್ಬ ವ್ಯಕ್ತಿಯನ್ನ ನೋಡುತ್ತಾ ಇದ್ದೇನೆ. ಸುಮಂಗಲ ಪೂರ್ತಿ ಪರಿಪೂರ್ಣವಾದ ಮಂಗಳ ಗುಣಯುಕ್ತನಾಗಿರತಕ್ಕಂತಹ ಯಾವುದೋ ಒಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ದೇನೆ, ನನಗೆ ಇವನು ಬೇಡ, ಇವನು ಬೇಡ, ಇವನು ಬೇಡ ಅಂತ ಅನೇಕ ಕಾರಣಗಳನ್ನ ಲಕ್ಷ್ಮೀದೇವಿ ಕೊಡ್ತಾಳೆ. ಭಗವಂತನೇ ಮಹಾನ್, ಅವನೇ ಸರ್ವೋತ್ತಮ ಅಂತ. ತಥಾ ವಟುಭ್ಯ ಸ್ಕಂದಾದಿಭ್ಯೋ ನಮೋಸ್ತು. ವಟುಗಳಾಗಿರ್ತಕ್ಕಂಥ ಸ್ಕಂದಾದಿಗಳಿಗೂ ನಮಸ್ಕಾರ. ಅತ್ರಾಪಿ ವಟುತ್ವೇ ಸಮೀಚೀನತಾಂ. ವಟುಗಳು ಯಾಕೆ ಅಂತ ಹೇಳಿದ್ರೆ ಇನ್ನೂ ಕೆಳಗಿನ ದೇವತೆಗಳು ಶಿಶುಗಳು, ಅದಕ್ಕಿಂತಲೂ ಜಾಸ್ತಿ ಮತ್ತು ರುದ್ರಾದಿಗಳಿಗಿಂತಲೂ ಕೂಡ ಕಡಿಮೆ, ಹಾಗಾಗಿ ಅವರು ವಟುಗಳು ಅಂತ ಗೊತ್ತಾಗತ್ತೆ. ತಥಾಚ ಉಕ್ತಂ ಪುರಾಣೇಶು. ಪುರಾಣಾದಿಗಳಲ್ಲೂ ಈ ತರ ಉಲ್ಲೇಖ ಇದೆ. ತಥಾ ಶಿಶುಭ್ಯ. ಶಿಶು ಸ್ಥಾನದಲ್ಲಿ ಬರ್ತಕ್ಕಂಥವ್ರು ಯಾರು? ಸ್ಕಂದಾದಿಗಳು. ಅಂದ್ರೆ ಸ್ಕಂದಾದಿಗಳು ಅವರಿಗೆ ಶಿಶು ಸ್ಥಾನವೂ ಬರುತ್ತೆ. ರುದ್ರಾದಿ ದೇವತೆಗಳಿಗಿಂತ ಕಡಿಮೆ ಇಂದ್ರಾದಿಗಳು, ಅವರು ವಟುಗಳು. ವಟುಗಳಿಗಿಂತ ಕಡಿಮೆ ಸ್ಕಂದಾದಿಗಳು, ಅವರು ಶಿಶು ಅಂತನೂ ಹೇಳಬಹುದು. ಹೀಗೆ ಅಂದ್ರೆ ವಿವಕ್ಷೆಗೆ ಅನುಗುಣವಾಗಿ ಒಬ್ಬ 50 ವರ್ಷದ ದೊಡ್ಡವನು ಅಂದ್ರೆ 60 ವರ್ಷಕ್ಕಿಂತ ಚಿಕ್ಕವನು ಆಗ್ತಾನೆ ಅಲ್ವಾ. 50 ವರ್ಷದ ದೊಡ್ಡವನು ಅಂದ್ರೆ 60 ವರ್ಷದ ವ್ಯಕ್ತಿಗಿಂತ ಚಿಕ್ಕವನೇ ಅವನು. ದೊಡ್ಡವನು ಯಾರಿಗಿಂತ? 49 ವರ್ಷದ ವ್ಯಕ್ತಿಗಳಿಗಿಂತ ದೊಡ್ಡವನು ಹೊರತು 60ಕ್ಕೆ ಹೋಲಿಕೆ ಮಾಡಿ ಚಿಕ್ಕವನು. 60 ದೊಡ್ಡವನು ಅಂದ್ರೆ 50, 55, 59ರಿಗಿಂತ ದೊಡ್ಡವನಾದ್ರೂ ಕೂಡ 61ಕ್ಕಿಂತ ಚಿಕ್ಕವನಾಗ್ತಾನೆ. ಹೀಗೆ ಆ ದೇವತೆಗಳನ್ನ ಮಹಾತ್ಮರು, ಯುವಕರು, ವಟುಗಳು, ಶಿಶುಗಳು ಎಂಬುದಾಗಿ ಬೇರೆ ಬೇರೆ ಕ್ರಮದಲ್ಲಿ ಹೇಳಬಹುದು. ತಥಾ ಶಿಶುಭ್ಯ ಸ್ಕಂದಾದಿಭ್ಯ ನಮೋ ಅಸ್ತು ಇತಿ ಯೋಜನಾ. ಅಸ್ಮಿನ್ ಪಕ್ಷೇತು ನ ಕಶ್ಚಿತ್ ಕ್ಷುದ್ರೋಪದ್ರವ. ಹೀಗಿಟ್ಕೊಂಡಾಗ ಭಗವಂತ ಎಲ್ಲರಿಗಿಂತಲೂ ಉತ್ತಮ ಮಹಾತ್ಮ. ಬ್ರಹ್ಮದೇವರು ಭಗವಂತನಿಗಿಂತಲೂ ಕೂಡ ಸ್ವಲ್ಪ ಕಡಿಮೆ ಆಗಿದ್ದಾಗ ಅವರು ಯುವಕರು, ಅವರಿಗಿಂತ ಕಡಿಮೆ ರುದ್ರದೇವರು, ಅವರು ವಟುಗಳು, ಅವರಿಗಿಂತ ಕಡಿಮೆ ಆಗಿರ್ತಕ್ಕಂಥ ಇಂದ್ರಾದಿ ದೇವತೆಗಳು ಶಿಶುಗಳು. ಈ ರೀತಿಯಲ್ಲಿ ನಿರೂಪಣೆ. ತದೇವಂ ಚಾತುರ್ವಿಧ್ಯೇನ ದೇವೇಶಂ ದೇವಾಂಶನತ್ವ. ಹೀಗೆ 4 ರೀತಿಯಲ್ಲಿ ನಮೋ ಮಹದ್ಭ್ಯ, ನಮೋ ಯುವಭ್ಯ, ನಮ ಶಿಶುಭ್ಯ, ನಮ ವಟುಭ್ಯ, ನಮ ಶಿಶುಭ್ಯ ಎಂಬುದಾಗಿ 4 ರೀತಿಯಾಗಿರ್ತಕ್ಕಂಥ ದೇವತೆಗಳ ನಮಸ್ಕಾರವನ್ನು ಮಾಡಿ ದೇವೇಶಂ ದೇವತೆಗಳ ಒಡೆಯನಾಗಿರ್ತಕ್ಕಂಥ ಭಗವಂತನನ್ನು ಮತ್ತು ದೇವಾಂಶ ಭಗವಂತನಿಗಿಂತ ಕೆಳಗೆ ಬರ್ತಕ್ಕಂಥ ಸಕಲ ದೇವತೆಗಳನ್ನು ಕೂಡ ನಮಸ್ಕಾರ ಮಾಡಿ ಸಿದ್ಧರೂಪಾನ್ ಯೋಗಿನಃ ಅಪಿ ನಮತಿ. ಸಿದ್ಧರೂಪ ಯೋಗಿಗಳನ್ನು ಕೂಡ ನಮಸ್ಕಾರ ಮಾಡ್ತಾ ಇದ್ದಾರೆ ನಮ ಶಿಶುಭ್ಯ ಇತ್ಯಾದಿ ಪದಗಳಿಂದಾಗಿ ಅಥವಾ ನಮೋ ಮಹದ್ಭ್ಯ ಇತ್ಯಾದಿ ಪದಗಳಿಂದಾಗಿ.
ಪ್ರಸಿದ್ಧರು ಅಂದ್ರೆ ಈ ಯೋಗಿಗಳಿಗೆ ನಮಸ್ಕಾರ. ಮತ್ತೆ ಇದೇ ನಾಲ್ಕಕ್ಕೆ ಇಟ್ಕೊಂಡು ಹೇಳ್ತಾರೆ ನಮೋ ಮಹದ್ಭ್ಯ. ಹಿಂದೆ ನಮೋ ಮಹದ್ಭ್ಯ ಅಂದ್ರೆ ಯಾರು? ಸಾಕ್ಷಾತ್ ಭಗವಂತನಿಗೆ ಹೇಳಿದ್ರು. ಈಗ ನಮೋ ಮಹದ್ಭ್ಯ ಅಂದ್ರೆ ಭಗವಂತನದ್ದೇ ಅವತಾರಗಳು. ದತ್ತಾತ್ರೇಯ, ಅತ್ರಿ ಅನುಸೂಯ ಮಗನಾಗಿ ಒಬ್ಬ ಯೋಗಿಯಾಗಿ ಜಗತ್ತಿಗೆ ಕಂಡುಕೊಂಡಂತ ಪರಮಾತ್ಮ ದತ್ತ. ಕಪಿಲ ದೇವಹೂತಿಯ ಮಗನಾಗಿ ಹುಟ್ಟಿ ಅನೇಕ ದಿವ್ಯವಾದ ಉಪದೇಶಗಳನ್ನು ಕೊಟ್ಟಂತ ಕಪಿಲ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ. ಅವರೆಲ್ಲರಿಗೂ ನಮೋ ಮಹದ್ಭ್ಯ ಎಂಬ ಪದದಿಂದ ನಮಸ್ಕಾರ. ನ ಕೇವಲ ಮಹದ್ಭ್ಯ ಏವ ಯೋಗಿಭ್ಯ, ಬರೀ ಮಹಾತ್ಮರಾಗಿರ್ತಕ್ಕಂತಹ ಯೋಗಿಗಳಿಗೆ ಮಾತ್ರ ಅಲ್ಲ. ಮತ್ತೇನು? ಕಿಂತು ಮಹತಃ ಆರಭ್ಯ ಶಿಶುಪರ್ಯಂತಂ ಇತ್ಯಾಶಯನ ಅಂದ್ರೆ ದೊಡ್ಡ ಎತ್ತರದಲ್ಲಿರ್ತಕ್ಕಂಥ ದತ್ತ ಕಪಿಲಾದಿಗಳು ಮಹಾತ್ಮರು. ಅವರಿಗಿಂತಲೂ ಕೂಡ ದೊಡ್ಡ ಇನ್ನು ಸಾಧನೆಗಳನ್ನು ಇನ್ನು ಸ್ವಲ್ಪ ಕಡಿಮೆ ಸಾಧನೆ ಮಾಡಿರ್ತಕ್ಕಂಥ ಅನೇಕ ಯೋಗಿಗಳು ಎಲ್ಲರಿಗೂ ಹೀಗೆ ನಮಸ್ಕಾರ ಅಂತ. ನಮಃ ಶಿಶುಭ್ಯ ಇತಿ ಅನೇನ ಯೋಗಿನಾಮಪಿ ಚಾತುರ್ವಿದ್ಯಂ ಪ್ರಥಮ ಇತಿ. ಹೀಗೆ ದೇವತೆಗಳಲ್ಲಿ ಬೇರೆ ಬೇರೆ ಹಂತಗಳಿದ್ದಾವು, ಸಾಧನೆ ಮಾಡತಕ್ಕಂಥ ಯೋಗಿಗಳಲ್ಲೂ ಕೂಡ ಅನೇಕ ಹಂತಗಳಿದ್ದಾವೆ. ತಥಾ ಯುವಭ್ಯ ದುರ್ವಾಸ ಶುಕ ಪ್ರಭೃತಿಭ್ಯೋ ನಮಸ್ತು. ದುರ್ವಾಸ ಮುನಿಗಳು, ಶುಕಾಚಾರ್ಯರು ಅವರೆಲ್ಲರಿಗೂ ನಮಸ್ಕಾರ. ತಥಾ ವಟುಭ್ಯ ಸ್ಕಂದಾದಿಭ್ಯ, ಸ್ಕಂದಾದಿಗಳು ಕೂಡ ಯೋಗಿಗಳಾಗಿರ್ತಕ್ಕ ಭಗವಂತನ ಧ್ಯಾನವನ್ನ ಮಾಡತಕ್ಕಂಥ ಯೋಗಿಗಳು, ಅವರಿಗೆ ನಮಸ್ಕಾರ. ತಥಾ ಶಿಶುಭ್ಯ, ಶಿಶುಗಳು ಅಂತ ಹೇಳಿದ್ರೆ ಬ್ರಹ್ಮನ ಮಾನಸ ಪುತ್ರರಾಗಿರ್ತಕ್ಕಂಥ ಸನಕ, ಸನಂದನ, ಸನತ್ಪುಜಾತ, ಸನತ್ಕುಮಾರ, ಸನಕಾದಿಭ್ಯೋ ನಮಸ್ತು. ಸುಪ್ರಸಿದ್ಧ ಏವಂ ಪ್ರಸಿದ್ಧಲಿಂಗ ಅಥವಾ ಅನ್ಯೇ ಯೋಗಿನಃ ತಾನ್ ಅವಧೂತಲಿಂಗಾನ್ ಅಪ್ರಸಿದ್ಧಾನ್ ಯೋಗಿನಃ ನಮತಿ. ಸುಪ್ರಸಿದ್ಧ ಇವರೆಲ್ಲ ಪ್ರಸಿದ್ಧರು, ಪ್ರಸಿದ್ಧ ಲಿಂಗಾ. ಇನ್ನು ಯಾರು ಅಪ್ರಸಿದ್ಧರಿದ್ದಾರೋ ಏ ಯೋಗಿನಃ ತಾನ್ ಅವಧೂತಲಿಂಗಾನ್. ಅವಧೂತಲಿಂಗರು ಅಂದ್ರೆ ಅವ್ರು ಏನು? ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಅಥವಾ ಬ್ರಾಹ್ಮಣರಾಗಿದ್ದರೂ ಕೂಡ ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು ಏನೂ ಗೊತ್ತಾಗಲ್ಲ. ಆ ರೀತಿಯಲ್ಲಿ ಅವಧೂತರಾಗಿ ಅವಧೂತಲಿಂಗಾನ್ ತಾನ್ ಅವಧೂತಲಿಂಗಾನ್ ಅಪ್ರಸಿದ್ಧಾನ್ ಯೋಗಿನ, ಪ್ರಸಿದ್ಧವಲ್ಲದ ಯೋಗಿಗಳಿಗೂ ನಮಸ್ಕಾರ. ಮಹತ್ಯ ಮಹಾತ್ಮರಾಗಿರೋದು ಯಾರು ಅಂತ ಗೊತ್ತಿಲ್ಲ, ಹೆಸರು ಇಂಥವನೇ ಪ್ರಾಪರಾಗ ಅಂತ ಗೊತ್ತಿಲ್ಲ. ಎಲ್ಲ ಮಹಾತ್ಮರಾಗಿರ್ತಕ್ಕಂಥ ಋಷಿಭ್ಯ ಋಷಿ ಪ್ರವೃತ್ತಿಭ್ಯ ಋಷಿ ಮುನಿಗಳಿಗೆ ನಮಸ್ಕಾರ. ದೊಡ್ಡವರು ಅಂದ್ರೆ ವಯಸ್ಸಲ್ಲಿ ದೊಡ್ಡವರು ಅಂತ ಅರ್ಥ ಅಲ್ಲ, ವಯಸ್ಸಾನ. ಮತ್ತೇನು? ಏಚ ಬ್ರಹ್ಮ ಸಾಕ್ಷಾತ್ಕಾರವಂತಹ, ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡವರು ಅಂತ ಯಾರಿದ್ದಾರೋ ತತಃ ಏವ ಬ್ರಹ್ಮನನ್ನ ಸಾಕ್ಷಾತ್ಕರಿಸಿಕೊಂಡಿದ್ದಾರೆ. ತತಃ ಆದ್ದರಿಂದಲೇ ವಿಗತ ದೇಹಾಭಿಮಾನ, ದೇವರನ್ನ ಕಂಡಿದ್ದಾರೆ. ಅಪ್ರಾಕೃತನಾದ ಪರಮಾತ್ಮನನ್ನ ಕಂಡ್ಮೇಲೆ ಪ್ರಾಕೃತವಾದ ದೇಹದ ಬಗ್ಗೆ ಅಭಿಮಾನ ಇರೋದಿಲ್ಲ. ತತಃ ಏವ ವಿಗತ ವಂದ್ಯತಾ ಪ್ರಯೋಜಕ ದಂಡ ಕಮಂಡಲು ಪೂರ್ವಕ ಚಿನ್ನಾವಿಶೇಷ. ಯಾವಾಗ ದೇವರನ್ನ ಕಂಡಿದ್ದಾರೆ, ಅಪ್ರಾಕೃತನಾದ ಪರಮಾತ್ಮನನ್ನ ಕಂಡ್ಮೇಲೆ ಪ್ರಾಕೃತ ದೇಹದ ಬಗ್ಗೆ ಅಭಿಮಾನ ಇಲ್ಲ. ಪ್ರಾಕೃತ ದೇಹದ ಬಗ್ಗೆ ಅಭಿಮಾನ ಇಲ್ಲದ್ರಿಂದಾಗಿ ಈ ದೇಹಕ್ಕೆ ಎಲ್ಲರೂ ಗೌರವಿಸಬೇಕು ಎಂಬುದಾಗಿ ದಂಡ, ಕಮಂಡಲು, ಒಂದು ಸನ್ಯಾಸದ ವೇಷ ಯಾವುದೂ ಇಲ್ಲ. ವಿಗತ ವಂದ್ಯತಾ ಪ್ರಯೋಜಕ. ನಮಸ್ಕಾರ ನಾವು ಯಾರಿಗೆ ಮಾಡ್ತೀವಿ? ಯಾರ್ಯಾರು ನಮಸ್ಕಾರ ಮಾಡಲ್ಲ. ಇಲ್ಲಿ ದಂಡ, ಕಮಂಡಲು, ಒಂದು ಕಾವಿ ಶಾಟಿ ಇದೆಲ್ಲ ಇದ್ರೆ ಹೋಗಿ ನಮಸ್ಕಾರ ಮಾಡ್ತೀವಿ. ಆದ್ರೆ ವಂದ್ಯತಾ ಪ್ರಯೋಜಕ, ನಮಸ್ಕಾರ ಮಾಡಬೇಕು ಅನ್ನಿಸ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ದಂಡ, ಕೈಯಲ್ಲಿ ಒಂದು ಸನ್ಯಾಸಿಗಳ ದಂಡ, ಕಮಂಡಲು, ಇದೇ ಮೊದಲಾಗಿರ್ತಕ್ಕಂಥ ಪೂರ್ವಕ ಚಿನ್ನ ವಿಶೇಷ, ಇದೇ ಗುರುತುಗಳು. ಆ ಗುರುತನ್ನು ನೋಡಿ ಇವು ನಿಂತವನು ಅಂತ ಗುರುತಿಸ್ಬೋದಲ್ವಾ. ಆದ್ರೆ ಆ ಲೋಗೋಗಳು, ಚಿಹ್ನೆಗಳು ಯಾವುದೂ ಕೂಡ ಇಲ್ಲ. ಚಿನ್ನ ವಿಶೇಷ ಅತಯೇವ ಸಾಧಾರಣೈ ಅನವಧರಣೀಯ ಸ್ವರೂಪ. ಸಾಮಾನ್ಯರು ನೋಡ್ಲಿಕ್ಕೆ ಆಗೋದೇ ಇಲ್ಲ, ಸಾಮಾನ್ಯರು ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ. ಅನವಧಾರಣೀಯ, ಅವಧಾರಣ ತಿಳ್ಕೊಳ್ಲಿಕ್ಕೆ ಆಗತ್ತೆ. ಅನವಧಾರಣೀಯ ಅಂದ್ರೆ ತಿಳಿಲಿಕ್ಕೆ ಆಗದೇ ಇರತಕ್ಕಂಥ ಸ್ವರೂಪ ಭೂತ್ವ ಭಾರತ ಭೂಮಿ ಜಾತ ಜನೋದ್ಧರಣಾಯ ಭೂಮಿಂ ಪ್ರದಕ್ಷಿಣೀಕುರುವಂತಿ ತಾದೃಶೇಭ್ಯ. ಈ ಭಾರತ ಭೂಮಿ, ಈ ಪವಿತ್ರವಾದಂತ ಕರ್ಮ ಭೂಮಿಯಲ್ಲಿ ಹುಟ್ಟಿ ಇಲ್ಲಿ ಜನರಿಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ತಿರುಗ್ತಾ ಇರ್ತಾರೆ. ಯಾರು ಏನು ಅಂತಾನೆ ಗೊತ್ತಿರೋದಿಲ್ಲ ಅಂತವ್ರೆಲ್ಲರಿಗೂ ಯಾಕಂದ್ರೆ ಎಲ್ಲಾ ಮಹಾತ್ಮರ ಪರಿಚಯ ನಮಗಿದೆಯಾ? ಇಲ್ಲ. ಹಾಗಾಗಿ ಪುರಾಣದಲ್ಲಿ ಉಲ್ಲೇಖ ಯಾರ್ದಾಗಿದೆಯೋ ಅವ್ರ ಬಗ್ಗೆ ಮಾತ್ರ ಪರಿಚಯ ಇದೆ. ಪುರಾಣದಲ್ಲಿ ಉಲ್ಲೇಖ ಆಗದೆ ಇರತಕ್ಕಂಥ ಎಷ್ಟೋ ಮಹಾತ್ಮರಿದ್ದಾರೆ, ಎಷ್ಟೋ ಅಪರಾಕ್ಷ ಜ್ಞಾನಿಗಳಿದ್ದಾರೆ. ಅವರೆಲ್ಲರಿಗೂ ನಮಸ್ಕಾರ. ಭಾರತ ಭುವಿ ಜಾತ, ಭೂಮಿಯಲ್ಲಿ ಹುಟ್ಟಿರತಕ್ಕಂತಹ ಜನೋದ್ಧರಣಾಯ, ಜನರನ್ನ ಉದ್ಧಾರ ಮಾಡ್ಲಿಕ್ಕೋಸ್ಕರವಾಗಿ ಭೂಮಿನ್ ಪ್ರದಕ್ಷಿಣೀಕುರುವಂತಿ, ಆ ಭೂಮಿಯನ್ನ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ ಅಂತವರೆಲ್ಲರಿಗೂ ನಮಸ್ಕಾರ. ವಯಸ್ಸಾ ಮಹದ್ಭ್ಯ, ಇನ್ನು ವಯಸ್ಸು ತುಂಬಾ ಜಾಸ್ತಿ ಆಗಿರುತ್ತೆ. ಅಂದ್ರೆ ಏನು? ವಲಿ ಫಲಿತಾದಿ ಲಕ್ಷಿತೇಭ್ಯ ನಮೋಸ್ತು.
ವಲಿ ಫಲಿತ ಅಂದ್ರೆ ವಲಿ ಅಂದ್ರೆ ಅರ್ಥ ಏನು? ಚರ್ಮ ಸುಕ್ಕು ಕಟ್ಟೋದು. ಫಲಿತ ಕೂದಲು ಹಣ್ಣಾಗುವುದು. ಇದನ್ನ ನೋಡಿದಾಗ ದೊಡ್ಡ ತುಂಬಾ ವಯಸ್ಸಾಗಿದೆ, ತುಂಬಾ ಸಾಧನೆ ಮಾಡಿದವರು ಅಂತ. ಹಾಗೆ ವಯಸ್ಸಿಂದ ದೊಡ್ಡವರಾಗಿರ್ತಕ್ಕಂಥ ಸಾಧಕರಿಗೆ ನಮಸ್ಕಾರ. ನ ಕೇವಲ ವೃದ್ಧೇಭ್ಯ, ಬರೀ ವಯಸ್ಸಾದವರು ಮಾತ್ರ ಅಲ್ಲ. ಕಿನ್ನಾಮ ವೃದ್ಧಾನಾರಭ್ಯ, ಹಣ್ಣು ಮುದುಕರಿಂದ ಆರಂಭಿಸಿಕೊಂಡು ಶಿಶು ಪರ್ಯಂತಮಪಿ ಇತಿ ಸೂಚನಾಯ ಆಂಗ್ ಪ್ರಯೋಗ. ಆ ಶಿಶುಭ್ಯ ಅಂದ್ರೆ ವಯಸ್ಸಿನಿಂದ ವೃದ್ಧರಿದ್ದಾರಲ್ಲ, ವಯೋವೃದ್ಧರಿಂದ ಆರಂಭಿಸಿಕೊಂಡು ಚಿಕ್ಕ ಮಕ್ಕಳವರೆಗೆ ಎಲ್ಲರಿಗೂ ನಮಸ್ಕಾರ ಅಂತ ತಿಳಿಸ್ಕೊಳ್ಳಿಕ್ಕೋಸ್ಕರವಾಗಿ ಬರೀ ಶಿಶುಭ್ಯ ಅಂತ ಹೇಳಿಲ್ಲ, ಆ ಶಿಶುಭ್ಯ ಅಲ್ಲಿಂದ ಇಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ತಥಾ ಪ್ರಕೃತ ಅವಧೂತ ಸದೃಶೇಭ್ಯ ಯುವಭ್ಯ ದೃಢ ಅಂಗೇಭ್ಯ ನಮೋಸ್ತು. ಅವಧೂತ ಸದೃಶರು ಅಂದ್ರೆ ವಿರಕ್ತರು ಅಂತ ಗೊತ್ತಾಗತ್ತೆ, ಅಂಥವರಿಂದ ಆರಂಭಿಸಿಕೊಂಡು ಒಂದು ದೃಢಾಂಗೇಭ್ಯ ಯುವಕರು, ಗಟ್ಟಿಮುಟ್ಟಾದ ದೇಹ, ದೃಢವಾದ ನೀಳಕಾಯ ಇರುತ್ತೆ, ಒಳ್ಳೆ ಭುಜಬಲ ಇರುತ್ತೆ ಅಂತ ಎಲ್ಲರಿಗೂ ನಮಸ್ಕಾರ. ಅನೇನ ನ ಅತಿ ಪೀವ ಇತ್ಯಾದಿ ಸೋಕ್ತ ದುರುಕ್ತಿ ಸ್ಮರಣಪೂರ್ವಕ ಕ್ಷಮಾಪನಂ ಸೂಚಯತಿ. ಯಾಕೆ ಹೀಗಿಲ್ಲ ಅಂತ ಹೇಳಿದ್ರೆ, ಅವನು ಈಗಾಗಲೇ ಒಂಥರ ಹಣಗಿಸಿ ಮಾತಾಡಿದ್ದ. ಏನೇನ್ ತುಂಬಾ ದಪ್ಪ ಇಲ್ಲ, ನಿನಗೆ ಪಾಪ ಶಕ್ತಿ ಇಲ್ಲ, ನೀನು ಊಟ ಮಾಡಿಲ್ಲ, ನೀನೇನ್ ಪಲ್ಲಕ್ಕಿ ಹೊರತೀಯ ಅಂತೆಲ್ಲ ತಮಾಷೆ ಮಾಡಿದ್ನಲ್ಲ ರಘುಗಣ ರಾಜ. ಅದಕ್ಕೆ ಕ್ಷಮೆ ಅಂದ್ರೆ ದೇವತಾ ವರ್ಗದಲ್ಲಿ ಬೇರೆ ಬೇರೆ ತರ ಕ್ಷಮೆ, ಯೋಗಿಗಳ ವರ್ಗದಲ್ಲಿ ಸಾಧನೆ ಮಾಡದವರು, ಸಾಧನೆ ಮಾಡದೇ ಇದ್ದವರು ಎಲ್ಲರಲ್ಲೂ ಕ್ಷಮೆ ಕೇಳುವ ಮೂಲಕವಾಗಿ ತನ್ನ ಅಪರಾಧ ಎಷ್ಟು ದೊಡ್ಡದು, ಮಹಾತ್ಮರನ್ನ ಅವಮಾನ ಮಾಡಿರ್ತಕ್ಕಂಥ ತನ್ನ ಅಪರಾಧ ಇದೆಯಲ್ಲ ಎಷ್ಟು ದೊಡ್ಡದು ಅನ್ನೋದನ್ನ ಅವನು ಅರ್ಥಕೊಂಡು ಕ್ಷಮೆ ಕೇಳ್ತಾ ಇದ್ದಾನೆ. ನ ಅತಿಪೀವ, ನೀ ತುಂಬಾ ದಪ್ಪ ಇಲ್ಲ, ಇತ್ಯಾದಿ ಇದೇ ಮೊದಲಾದ ಸ್ವೋಕ್ತ ದೊರುಕ್ತಿ, ತಾನು ಹೇಳಿರ್ತಕ್ಕಂಥ ಕೆಟ್ಟ ಕೆಟ್ಟ ಮಾತುಗಳು ಅದನ್ನ ಸ್ಮರಣಪೂರ್ವಕ ನೆನಪು ಮಾಡಿಕೊಳ್ಳುವ ಮೂಲಕವಾಗಿ ಕ್ಷಮಾಪನಂ ಸೂಚಯಿತಿ, ಕ್ಷಮೆಯನ್ನ ಅವನು ಕೇಳ್ತಾ ಇದ್ದಾನೆ ಅನ್ನೋದನ್ನು ಸೂಚನೆ ಕೊಡ್ತಾ ಇದ್ದಾನೆ ರಘುಗಣರಾಜ. ತಥಾ ಏತೇಭ್ಯೋಪಿ ವಯಸ್ಸಾ ನ್ಯೂನೇಭ್ಯ ವಟುಭ್ಯೋಪಿ ನಮೋಸ್ತು. ಮಹಾತ್ಮರಿಗಿಂತಲೂ ಇನ್ನು ಕೆಳಗಿನವರು ಯುವಕರು, ಯುವಕರಿಗಿಂತಲೂ ಇನ್ನು ಕೆಳಗರು ವಟುಗಳು, ಎಲ್ಲರಿಗೂ ನಮಸ್ಕಾರ. ಬಹುನ ಶಿಶುಭ್ಯ ಅಪಿ ಅಕೃತ ವಿಶೇಷೇಭ್ಯ ಅಪಿ ನಮೋಸ್ತು. ವಟುಗಳು ಯಾಕೆ? ವಟುಗಳೋದ್ರು ಗಾಯತ್ರಿ ಮಂತ್ರ ಅನುಷ್ಠಾನ ಮಾಡುವವರು, ಇನ್ನು ಯಾವ ಅನುಷ್ಠಾನವನ್ನು ಮಾಡದೇ ಇರತಕ್ಕಂಥ ಶಿಶುಗಳು ಎಲ್ಲರಿಗೂ ನಮಸ್ಕಾರ ಅಂತ. ಅನೇನ ಶಂಕೆ ವೃಷಂ ಬ್ರಹ್ಮ ಕುಲಾವಮಾನಾತಿಥಿ ಪ್ರತೀಕೃತಂ ಭವತಿ. ಹೀಗೆ ನಮೋ ಮಹತ್ಯ ಎಂಬ ಶ್ಲೋಕದಲ್ಲಿ ವಿವಿಧ ಪ್ರಕಾರದಲ್ಲಿ ರಘುಗಣರಾಜ ನಮಸ್ಕಾರ ಮಾಡುವ ಮೂಲಕವಾಗಿ ಅವನೊಂದು ಹಿಂದೆ ಮಾತು ಹೇಳಿದ್ದ, ಶಂಕೆ ವೃಷಂ ಬ್ರಹ್ಮ ಕುಲಾವಮಾನಾತ್ ಅಂದ್ರೆ ನನಗೆ ಇಂದ್ರನ ವಜ್ರಾಯುಧ, ರುದ್ರನ ತ್ರಿಶೂಲ ಯಾವುದರ ಬಗ್ಗೆನೂ ನನಗೆ ಭಯ ಇಲ್ಲ. ಶಂಕೆ ವೃಷಂ ಬ್ರಹ್ಮಕುಲಾವಮಾನಾತ್, ಬ್ರಹ್ಮಕುಲಕ್ಕೆ ಅವಮಾನ ಮಾಡೋದ್ರ ಬಗ್ಗೆ ನನಗೆ ಬಹಳ ಭಯ, ಅದರಿಂದ ಎಷ್ಟು ದೊಡ್ಡ ಅನರ್ಥ ಆಗತ್ತೋ ಎಂಬತಕ್ಕಂಥ ಭಯ. ಅದನ್ನ ನಾನೀಗ ಇನ್ನೂ ಈ ತರ ಬೇರೆ ಬೇರೆ ತರದಲ್ಲಿ ಕ್ಷಮೆ ಕೇಳುವ ಮೂಲಕವಾಗಿ ನನಗೆ ಅದರ ಬಗ್ಗೆ ಎಷ್ಟು ಭಯ ಇದೆ ಅನ್ನೋದನ್ನ ತೋರಿಸಿಕೊಟ್ಟಾಗಾಯ್ತು. ಅಂದ್ರೆ ಬ್ರಹ್ಮಜ್ಞಾನಿಗಳನ್ನ ಎಂದೆಂದಿಗೂ ಅವಮಾನ ಮಾಡಬಾರದು, ಹಾಗಾಗಿ ಅವಮಾನ ಮಾಡತಕ್ಕಂಥದ್ದು ನನ್ನ ಉದ್ದೇಶ ಅಲ್ಲ ಎಂಬತಕ್ಕಂಥ ವಿಚಾರವನ್ನ ರಘುಗಣರಾಜ ಹೀಗೆ ಅನೇಕ ರೀತಿಯಲ್ಲಿ ಕ್ಷಮಾ ಕೇಳುವ ಮೂಲಕವಾಗಿ ಬ್ರಹ್ಮಕುಲಾವಮಾನ ಅತ್ಯಂತ ಅಯುಕ್ತವಾದದ್ದು, ಅದು ಯಾರೂ ಮಾಡಲೇಬಾರದು ಅನ್ನೋದನ್ನ ತೋರಿಸಿಕೊಡ್ತಾ ಇದ್ದಾನೆ. ಶ್ರೀಕೃಷ್ಣಾರ್ಪಣ.